ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಯಪ್ಪ ಎಷ್ಟರ ಹೇಳೋದು ನಿನಗ? ಸಾಬ್ರು ಮೀಟಿಂಗ್ನಾಗ ಅದಾರ, ಹೋಗಕ್ ಆಗೋದಿಲ್ಲ ಅಲ್ಲಿಗೆ ಒಳಗ. ನಿನ್ ಹೇಳಿ ಹೇಳಿ ಸಾಕಾತೋಗ. ಇದೇನಿದು? ಆಗಲೇ ಬೆಂಕಿ ಬಂದ್ರೆ ಈಗ ಬಿರುಗಾಳಿ ಬರಕತ್ತಿತ್ತಲ್ಲ. ಯಪ್ಪ ಯಪ್ಪ ಯಪ್ಪ, ಅದಕ್ಕ ಹೇಳೋದು ಎರಡೆರಡು ದೋಣ್ಯಾಗ ಕಾಲಿಡ್ಬಾರ್ದು ಅಂತ. ಕಾಲಿಟ್ರೆ ಮುಗಿದ್ ಹೋತ್ ಅವ್ರ ಜೀವನನ ಬರ್ಬಾದ್. ಸುಮ್ಮಕ್ ನ್ಯಾಮರ್ಸದೇನ್ ದೊಡ್ಡದಲ್ಲ, ಪಾಪ ಜೀವತ. ಅಕ್ಕ ನೀವೇನ್ ಹಿಂಗ? ಸಾಹೇಬ್ರು ಸಿನಿಮಾ ಕರ್ಕೊಂಡು ಹೋಗ್ತೀನಿ ಅಂದ್ರು ಅಣ್ಣ, ಅದಕ್ಕೆ ಬಂದೆ. ನಿಮ್ಗೂ ಹೇಳಿದ್ರ? ನನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರು ಗಂಧದ ಗುಡಿಗೆ. ಅವ್ರ ಏನು ಮತ್ತಿನ್ನೇನಣ್ಣ, ಸಾಹೇಬ್ರು ಊಟ ಮಾಡಿರಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ಅಯ್ಯೋ ಮೇಡಮರ, ಏನ್ರಿ ಬುದ್ಧಿ ಐತಿಲ್ ನಿಮ್ಗ? ಇಷ್ಟು ದೊಡ್ಡ ಹೋಟ್ಲ್ ಐತಿ, ಒಂದ್ ತೂತು ಊಟ ಕೊಡಂಗಿಲ್ಲ ನಮ್ ಸಾಹೇಬರಿಗೆ. ಅಣ್ಣ, ಹೋಟ್ಲ್ ಊಟ ಅವ್ರಿಗೆ ಇಡ್ಸಲ್ಲ ಅಂತ ಗೊತ್ತು ತಾನೆ, ಅದಕ್ಕೆ ನಾನೇ ನನ್ನ ಕೈಯಾರ ಮನೆಯಿಂದ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಅದನ್ನಲ್ರಿ, ಯಾಕೆ ಕೊಡ್ಸಿದ್ರು ಊಟ ಮಾಡಲ್ಲ ಅಂತಾರ ಸಾಹೇಬ್ರು. ಕೊಡಿಸ್ತೀನಿ ಬಿಡ್ರಿ ನಾನು. ಚಿಟ್ಟೆ ಅಣ್ಣ, ನೀವ್ ಕೊಟ್ರು ಅವ್ರ ಕೆಲ್ಸದ ಒತ್ತಡದಲ್ಲಿ ಸರಿಯಾಗಿ ತಿನ್ನಲ್ಲ, ಅದಕ್ಕೆ ನಾನೇ ಅವ್ರು ತಿನ್ನೋವರ್ಗು ಅವ್ರ ಪಕ್ಕದಲ್ಲಿ ಕೂತು ತಿನ್ಸೇ ಬರೋದು. ಹೇಳಿ ನಿನ್ಗ ಇಂಪಾರ್ಟೆಂಟ್ ಮೀಟಿಂಗ್ ಅದಾರ ಸಾಹೇಬ್ರು. ಹಂಗಂದ್ರೇನು? ಅವ್ರ ಅದರ ಒಳಗ. ಅವರು ಅವ್ರಂದ್ರ ಕಾರ್ಯಕರ್ತರು. ಮೀಟಿಂಗು ಇಂಪಾರ್ಟೆಂಟ್ ಮೀಟಿಂಗ್ ಐತಿ. ಹಂಗಂದ್ರೇನು? ಸುಮ್ಮನಕ್ಕ ಮೀಟಿಂಗ್ ಅಂತ ಅರ್ಥ ಆಗವಲ್ತು. ಮುಖ್ಯವಾದ ವಿಚಾರದಾಗ ಅದಾರ, ನೀವ್ ಒಳಗ್ ಹೋಗಂಗಿಲ್ಲ ಈಗ. ನೀನು ಅಂತೂ ಮೀರಿ ಊಟ ಕೊಡ್ಬೇಕಂದ್ರ ನೀ ಕೊಡೋ ಊಟನ ಅದ್ರ ಮೇಲೆ ಹಿಂಗ್ ಕೈ ಇಡು, ನೀವಾಗ ಕೊಟ್ಟಿರಿ ಅಂತ ಹೇಳಿ ತಗೊಂಡ್ ಹಿಂಗ ಹೋಗ್ಬಿಡ್ತಾನೆ. ಇಲ್ಲಿವರೆಗೂ ನಾನೇ ಬಂದಿದ್ದೀನಂತೆ, ಇನ್ 4 ಹೆಜ್ಜೆ ನಾನು ಹೋಗಕ್ಕಾಗಲ್ವಾ? ಬಿಡಿ. ಅದಂಗಲ್ಲ, ಹೋಗ್ಬೇಡ ಒಳಗ. ಸುಮನ್ ಅವರೇ, ನೀವು ಸುಮನ ಅವ್ರೆ, ನೀವು ಬರ್ತೀರಿ ಅಂತ ಹೇಳಿದಿದ್ರೆ ನಾನೇ ಕಾರ್ ಕಳಿಸ್ತಾ ಇದ್ನಲ್ಲ. ಅಯ್ಯೋ ಸಾಹೇಬ್ರೆ, ನಿಮ್ಗೆ 10 ಓಡಾಟ ಇರುತ್ತೆ, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ ಅಂತ ನಾನೇ ಬಂದೆ. ಅದು ಹೋಟ್ಲ್ ಊಟ ನಿಮ್ಗೆ ಇಡ್ಸಲ್ಲ ಅಲ್ವಾ, ಅದಕ್ಕೆ ನಾನೇ ನನ್ನ ಕೈಯಾರೆ ಮನೆಯಿಂದ ಅಡ್ಗೆ ಮಾಡ್ಕೊಂಡು ಬಂದಿದ್ದೀನಿ. ಅದ್ ಸರಿ ನಿತ್ಯ ಅವರೇ, ನೀವು ಅದು ತೀರ್ಥ ಅವ್ರು ಊಟ ಮಾಡಿರ್ಲಿಲ್ಲ, ಅದಕ್ಕೆ ನಾನು ಎಲೆಕ್ಷನ್ ಒತ್ತಡದಲ್ಲಿ ಅವ್ರ ಊಟ ತಿಂಡಿ ಕಡೆ ಗಮನನೇ ಕೊಡಲ್ಲ, ಅದನ್ನ ಗಮನಿಸ್ಕೊಳ್ಳೋದಕ್ಕೆ ನಾನಿದ್ದೀನಲ್ವಾ. ಈಗ ನಾನ್ ಬಂದಾಯ್ತು, ಅವ್ರ ಚಿಂತೆ ನಂಗಿರ್ಲಿ, ನೀನು ಹೊರಡಿ. ಬರ್ತೀನಿ ತೀರ್ಥ. ಮೇಡಮ್, ಆಸ್ಪತ್ರೆ ಮತ್ತೆ ಹೋಟ್ಲಿಂದ ಹೋಗುವಾಗ ಬರ್ತೀನಿ ಅಂತ ಹೇಳ್ಬಾರ್ದು, ಹೋಗ್ತೀನಿ ಅಂತ ಹೇಳ್ಬೇಕು. ಹುಷಾರಾಗಿ ಹೊರಡಿ. ಅದು ಸಾಹೇಬ್ರೆ, ನಿಮ್ಗೆ ಸಿಕ್ಕಾಪಟ್ಟೆ ಒತ್ತಡ ಇರುತ್ತೆ, ತಲೆ ಬಿಸಿ, ಅದಕ್ಕೆ ತಂಪಾಗ್ಲಿ ಅಂತ ಹೆಸರು ಬೇಳೆ ಪಾಯಸ ಮಾಡ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ತುಪ್ಪ ಹಾಕೊಂಡ್ ತಿಂದ್ರೆ ತಂಪಾಗಿರುತ್ತೆ. ಚಿಟ್ಟೇಣ, 2 ಪ್ಲೇಟ್ ತಗೊಂಡ್ ಬನ್ನಿ, ಹಾಗೆ ನೀವು ಊಟಕ್ಕೆ ಬನ್ನಿ, ನಿಮ್ಗೂ ಸೇರಿಸಿ ಊಟ ತಗೊಂಡ್ ಬಂದಿದ್ದೀನಿ. ಮಾಡ್ತೇನೆ. ಬೇಡ, ನಾನು ಆಮೇಲೆ ಮಾಡ್ತೇನೆ. ಹೆಂಡತಿ ಅಂದ್ರ ಹಿಂಗಿರ್ಬೇಕು, ಜಬರ್ದಸ್ತ್ ಆಗಿರ್ಬೇಕು. ಏನ್ ಮಾಡಿದ್ರು ನಮ್ಮ ಸುಮನಕ್ಕ ಕೊಟ್ಟ ಹೊಡ್ತಕ್ಕ ನಿತ್ಯ ಮೇಡಮ್ ವಿಲಿ 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 ಒದ್ದಾಡ್ಬಿಟ್ರ.
यदि भवति शक्तप्रभवित् यदि भवति शक्तप्रभवित् ಅಮ್ಮ न ಅಮ್ಮ चैदेव ನನಗೆ ಸ್ವಲ್ಪ ದುಡ್ಡು ಬೇಕು ಅಮ್ಮ. ದುಡ್ಡ ನನ್ನ ಹತ್ರ ಎಲ್ಲೋ ಇರತ್ತೆ ದುಡ್ಡು. ನಾನೇನು ಸಂಪಾದನೆ ಮಾಡ್ತಾ ಇದ್ದೀನಾ? ಅಮ್ಮ ಕಾರಣ ಹೇಳ್ಬೇಡಮ್ಮ ಪ್ಲೀಸ್ ಅಮ್ಮ, ಸ್ವಲ್ಪ ಸ್ವಲ್ಪ ದುಡ್ಡು ಕೊಡಮ್ಮ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ನ ಹತ್ರ ದುಡ್ಡಿಲ್ಲ. ದುಡ್ಡು ಬೇಕು ಅಂದ್ರೆ ನಿಮ್ಮ ಅಪ್ಪನ ಹತ್ರ ಹೋಗಿ. ನನ್ ಕೇಳ್ತಿರೋದು ದುಡ್ಡಲ್ಲ, ನಿಮ್ ಬುದ್ಧಿ ಮಾತನಲ್ಲ, ಅಥವಾ ನಮ್ಮಪ್ಪ ಹೇಳೋ ಉಪದೇಶನೂ ಅಲ್ಲ. ಪ್ಲೀಸ್ ಅಮ್ಮ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡಮ್ಮ. ಇಲ್ಲ. ಏನೀಗ? ಯಾರಾದ್ರೂ ದುಡ್ಡು ಕೊಡಿ. ಅದ್ಕೆ ಅದ್ಕೆ ಸುಭಾಷ್, ಅದ್ಕೆ ಅದಕ್ಕೆ ನನಗೆ ದುಡ್ಡು ಬೇಕಿತ್ತು. ಅದಕ್ಕೆ ಸುಭಾಷ್, ಏನಾಯ್ತು? ಯಾಕೆ ಹೀಗ್ ನಡುಗ್ತಾ ಇದೀಯಾ? ಏನಿಲ್ಲ ಅದಕ್ಕೆ, ಪ್ಲೀಸ್ ಪ್ಲೀಸ್ ಸ್ವಲ್ಪ ದುಡ್ಡು ಬೇಕಿತ್ತು. ಅದಕ್ಕೆ ಸರಿ, ಡೋಂಟ್ ಗೆಟ್ ಎಕ್ಸೈಟೆಡ್, ಕೊಡ್ತೀನಿ. ಅಕ್ಕ, ಅವ್ರಿಗೆ ದುಡ್ಡು ಕೊಡ್ಬೇಡಿ. ಸುಭಾಷ್, ಕಂಟ್ರೋಲ್ ಯೋರ್ ಸೆಲ್ಫ್. ನೀನ್ ಕೊಡು. ಅದನ್ನೆಲ್ಲ ಹೇಳೋದಕ್ಕೆ ನೀನ್ ಯಾರೇ? ನಿಂತಾರನೆ ಇವಳು ಈ ಮನೆ ಸೊಸೆ. ಸೊಸೆ ಸೊಸೆ ಅಂತ ನೀವ್ ಹೇಳಿದ್ರೆ ಆಗಲ್ಲ ಅಂತ ನಾನು ಎಷ್ಟು ಸಲ ಹೇಳಿದೀನಿ ಅತ್ತೆ. ಅವಳು ನಿಮಗ್ ಮಾತ್ರ ಸೊಸೆ ಇರ್ಬೋದು, ಈ ಮನೆಗಂತೂ ಅಲ್ಲ. ಲೆಟ್ ಮಿ ಟೆಲ್ ಯು ಸಮಥಿಂಗ್, ಈ ದುಡ್ಡು ನಿಮ್ದಲ್ಲ, ನಂದು. ಇದನ್ನ ನಾನು ಯಾರಿಗ್ ಬೇಕಾದ್ರೂ ಕೊಡ್ತೀನಿ. ನನ್ ಮೈದ್ನ ಅಷ್ಟು ರಿಕ್ವೆಸ್ಟ್ ಮಾಡ್ಕೋತಿರ್ಬೇಕಾದ್ರೆ ನಾನ್ ಕೊಡಲ್ಲ ಅಂತ ಹೇಳೋದಕ್ಕಾಗತ್ತಾ? ಕ್ಷಮಿಸಿ ಅಕ್ಕ, ನಾನು ಯಾಕೆ ಅವ್ರಿಗೆ ದುಡ್ಡು ಕೊಡ್ಬೇಡಿ ಅಂತ ಹೇಳ್ತಿದ್ದೀನಿ ಅಂತನಾದ್ರೂ ಕೇಳಿ. ಎಷ್ಟ್ರಲ್ಲಿರ್ಬೇಕೋ ಅಷ್ಟ್ರಲ್ಲಿ ಇರು. ನಿನಗ್ ಎಷ್ಟು ಸಲ ಹೇಳಿದೀನಿ ನನ್ ಕಣ್ಣು ಮುಂದೆ ಬರ್ಬೇಡ, ನನ್ ಹತ್ರ ಮಾತಾಡ್ಬೇಡ ಅಂತ. ಅರ್ಥ ಆಗಲ್ವಾ ನಿನ್ಗೆ? ಇದು ನನ್ ದುಡ್ಡು. ಇದನ್ನ ಯಾರಗ್ ಕೊಡ್ಬೇಕು, ಹೇಗ್ ಖರ್ಚು ಮಾಡ್ಬೇಕು ಅನ್ನೋದನ್ನ ನೀನ್ ನನಗ್ ಹೇಳ್ಕೊಡ್ಬೇಡ. ಕ್ಷಮಿಸಿ ಅಕ್ಕ, ಇದು ನಿಮ್ ದುಡ್ಡಲ್ಲ, ಈ ಮನೆ ದುಡ್ಡು. ನೀವು ಕೆಲಸ ಮಾಡ್ತಿರೋದು ಫ್ಯಾಕ್ಟ್ರಿಲೇ ಅಲ್ವಾ? ಹಾಗಿದ್ಮೇಲೆ ಈ ದುಡ್ಡು ಅಲ್ಲಿಂದಾನೇ ಬಂದಿರುತ್ತೆ. ನಿಮ್ ದುಡ್ಡಾಗಕ್ಕೆ ಹೇಗ್ ಸಾಧ್ಯ? ಹೌ ಡೇ ಯು ನನ್ನನ್ನೇ ಪ್ರಶ್ನೆ ಮಾಡ್ತೀಯಾ? ಏನಮ್ಮ ಅದ್ ಗಲಾಟೆ? ಸಾಧನ, ಪ್ರತಿ ದಿವಸ ಮನೇಲಿ ಗಲಾಟೆ ನಡೀತಾನೆ ಇರ್ಬೇಕಾ? ನೋಡಿ ಮಾವ, ಸುಭಾಷ್ ಅವ್ರು ದುಡ್ಡು ಕೇಳ್ತಿದ್ದಾಗೆ ಅಕ್ಕ ಒಂದ್ ನಿಮಿಷನೇ ಯೋಚನೆ ಮಾಡದೆ ದುಡ್ಡು ಕೊಡ್ತಿದ್ದಾರೆ. ಇವ್ರು ಅದೇ ದುಡ್ಡನ್ನ ತಗೊಂಡ್ ಹೋಗಿ ಕುಡ್ದು ಅವ್ರ ಆರೋಗ್ಯ ಹಾಳು ಮಾಡ್ಕೊಳಲ್ವಾ? ಸುಭಾಷ್ ಕುಡಿಯೋದನ್ನ ನಿಲ್ಸ್ಬೇಕು ಅಂದ್ರೆ ನಾವ್ ಅವ್ರ ಕೈಗೆ ದುಡ್ಡು ಕೊಡ್ಬಾರ್ದು. ಅದಕ್ಕೆ ನೀವು ದುಡ್ಡು ಕೊಡಿ. ಸುಭಾಷ್ ಈ ಮನೆ ಮಗ. ಇವ್ರ ಈ ರೀತಿ ಕುಡ್ದು ಬೀದಿಲ್ ತಿರ್ಗಾಡ್ತಿದ್ರೆ ಈ ಮನೆ ಘನತೆ ಗೌರವ ಏನಾಗ್ಬೇಕು? ಘನತೆ ಬಗ್ಗೆ ನೀನ್ ಮಾತಾಡ್ಬೇಡ. ಮಾವ, ನೀವೇ ಯೋಚನೆ ಮಾಡಿ, ಈ ಮನೇಲಿ ಅನಾವಶ್ಯಕವಾಗಿ ದುಡ್ಡು ಖರ್ಚಾಗ್ತಿಲ್ವಾ? ಎಲ್ರು ಕೇಳ್ದಾಗೆ ದುಡ್ಡು ಕೊಡೋದನ್ನ ನೀವ್ ನಿಲ್ಸ್ಬೇಕು ಮಾವ. ಆಗ್ಲೇ ಇದಕ್ಕೊಂದು ಮುಕ್ತಿ ಸಿಗೋದು. ಅನಾವಶ್ಯಕವಾಗಿ ಯಾಕೆ ಹಣ ಖರ್ಚು ಮಾಡ್ಬೇಕು? ನೀವು ಕಷ್ಟಪಟ್ಟು ಬೇವ್ರ ಸುರ್ಸ್ ಕಟ್ಟಿರೋ ಫ್ಯಾಕ್ಟ್ರಿ ಅದು. ನೀವ್ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕಾರಣ ಇಲ್ದೆ ನೀರಾಗ್ಬಾರ್ದು ಮಾವ. ಯಾರ್ಯಾರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅದ್ರ ತಕ್ಕ ಹಾಗೆ ದುಡ್ಡು ಕೊಟ್ರೆ ಅಲ್ವಾ ಮಾವ ಅವ್ರಿಗೂ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗೋದು. ಕೊಟ್ಟಣಕ್ಕೆ ಲೆಕ್ಕ ಕೇಳ್ದಾಗ್ಲೇ ಅಲ್ವಾ ಅವ್ರಿಗೂ ಜವಾಬ್ದಾರಿ ಅಂತ ಬರೋದು. ಕರೆಕ್ಟ್. ಹೌದು, ಈ ಫ್ಯಾಕ್ಟ್ರಿ ಮಾವಂದೆ. ಅವ್ರು ಬೆವರು ಸುರಿಸಿ ದುಡ್ದಿದ್ದೆ. ಅವ್ರು ಸಂಪಾದನೆ ಮಾಡಿದ್ದನ್ನ ಅವ್ರ ಮಕ್ಳು ಖರ್ಚು ಮಾಡದೆ ಬೀದಿ ಬಿಕಾರಿಗಳಿಗೆ ದಾನ ಮಾಡೋದಕ್ಕಾಗತ್ತಾ?
ದಾನ ಮಾಡಿ ಅಂತ ನಾನ್ ಯಾವಾಗ ಹೇಳ್ದೆ? ತೀರ್ಥ ಮಾಡಿದ್ದಿನ್ನೇನು, ನಿಮ್ಮಂತವ್ರಿಗೆ ಖರ್ಚು ಮಾಡಿದ್ದು. ಆ ದುಡ್ಡು ಎಲ್ಲಿಂದ ಬಂತು ಅಂತ ಅನ್ಕೊಂಡಿದ್ಯಾ? ಅದು ಮಾವ ಕಷ್ಟಪಟ್ಟು ದುಡ್ದಿದ್ದೆ. ಆಗ ಈ ಲೆಕ್ಕಾಚಾರ ಎಲ್ಲ ಬರ್ಲಿಲ್ವಾ? ತೀರ್ಥ ಅದೇನೋ ನಿಮ್ ಕಾಲನಿಯಲ್ಲಿ ಸಾಮೂಹಿಕ ಮದುವೆ ಅಂತ ಮಾಡಿದ್ನಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ನಲ್ಲ, ಅದೆಲ್ಲಿಂದ ಬಂತು? ಆಕಾಶದಿಂದ ಉದುರುತ್ತಾ? ತೀರ್ಥ ದುಡ್ಡನ್ನ ನೀರಿನ ಹಾಕಿ ಖರ್ಚು ಮಾಡ್ಬೇಕಾದ್ರೆ, ಸಾಹೇಬ್ರೆ ಈ ದುಡ್ಡು ಎಲ್ಲಿಂದ ಬರ್ತಿದೆ ನಿಮ್ಗೆ? ನೀವ್ ದುಡ್ದಿದ್ದ ಅಂತ ಒಂದು ಮಾತು ಕೇಳಿದ್ಯಾ? ಈಗ ಅನಾವಶ್ಯಕವಾಗಿ ನಿಮ್ ದುಡ್ಡು ಖರ್ಚಾಗ್ತಿದೆ ಮಾವ, ಅದನ್ನೆಲ್ಲ ನಾವ್ ತಪ್ಪಿಸ್ಬೇಕು ಅಂತ ಒಳ್ಳೆಯವಳಾಗೋದಕ್ ನೋಡ್ತಿದ್ಯಾ? ಸಾಹೇಬ್ರು ಖರ್ಚು ಮಾಡ್ತಿರೋದು ಮಾವನ್ ದುಡ್ಡು ಅಂತ ನನಗೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ವಾಪಸ್ ಕೊಡ್ತೀಯಾ? ಮಾವ, ಅವ್ರನ್ನೂ ಬಿಡ್ಬೇಡಿ, ಅವ್ರನ್ನೂ ಕರೆದು ಲೆಕ್ಕ ಕೇಳಿ. ಆಗ್ಲೇ ಅವ್ರಿಗೂ ಜವಾಬ್ದಾರಿ ಏನು ಅಂತ ಗೊತ್ತಾಗುತ್ತೆ. ನೀವಿಬ್ರು ಹಿಂಗ್ ಜಗಳ ಆಡ್ತಾ ಇದ್ದೀರಾ? ಏನಾದ್ರೂ ದುಡ್ಡು ಕೊಡ್ತೀರಾ? ಕೊಡಲ್ಲ ಅಂತ ಹೇಳಿದ್ವಿ ತಾನೆ, ಕಿವಿ ಕೇಳ್ಸಲ್ವಾ ನಿಂಗೆ? ಎಲ್ಲ ಸುಭಾಷ್, ಲಿಸನ್ ಟು ಮೀ. ಮಾವ, ಮೊದ್ಲು ಇವಳ ಬಾಯಿಗೆ ಬೀಗ ಹಾಕಿ, ಇಲ್ಲಾಂದ್ರೆ ಈ ಮನೇಲಿರೋ ಪ್ರತಿಯೊಂದು ಸಂಬಂಧನೂ ಒಡೆದೋಗುತ್ತೆ. ಒಬ್ರೊಬ್ರು ಒಂದೊಂದ್ ದಿಕ್ಕಾಗ್ತಾರೆ. ಮಾವ, ನೀವೇ ಹೇಳಿ, ನಾನ್ ಕೇಳಿದ್ರಲ್ಲಿ ಏನಾದ್ರೂ ತಪ್ಪಿತ್ತಾ? ನಾನ್ ಕೇಳಿದ್ರಲ್ಲಿ ಏನಾದ್ರೂ ತಪ್ಪಿತ್ತಾ? ಮನೆಯಲ್ಲಿ ಎಲ್ರಿಗೂ ಲಗಾಮ ಹಾಕ್ಲೇಬೇಕು, ಒಬ್ಬರಿಗಲ್ಲ. ಏನ್ರಿ, ಈಗಾಗಲೇ ಇನ್ಸಿಡೆಂಟ್ ಆಗಿ 2 ದಿವಸ ಆಯ್ತು. ಇನ್ನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೀರಲ್ಲ, ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಪರಾಧಿನ ಕಂಡು ಹಿಡಿಯೋದು ಯಾವಾಗ? ಅವನಿಗೆ ಶಿಕ್ಷೆ ಆಗೋದು ಯಾವಾಗ? ಸರ್, ಇದೆಲ್ಲ ವಿರೋಧ ಪಕ್ಷದವ್ರ ಕೆಲಸನೇ. ಬೇಕು ಅಂತ ಸಂತಾಪ ಕೂಟಕ್ಕೆ ಬಂದು ಅಡ್ಡಿ ಮಾಡಿದ್ರು, ಜಗಳ ಮಾಡಿದ್ರು. ಜಗಳ ಮುಂದುವರಿತಾ ಇದ್ದಾಗೆ ಮಂತ್ರಿಗಳು ಚುಚ್ಚಿದ್ದಾರೆ ಸರ್. ಈ ಘಟನೆಯಲ್ಲಿ 20-30 ಜನ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಪ್ರಕಾರ ರಾಜೇಶನಿಗಾಗಿರೋ ಅನ್ಯಾಯಕ್ಕೆ ಪ್ರತಿಭಟಿಸಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿಗಳಿಗೆ ಚಾಕು ಹಾಕಿರೋದಕ್ಕೂ ನಮಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಸರ್. ಹಾಗಾದ್ರೆ ಯಾರು ಮಾಡಿರ್ಬೋದು ಸರ್? ಪ್ರಯತ್ನ ಮುಂದುವರಿಸ್ತಾ ಇದ್ದೀವಿ. ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಸರ್. ಸ್ವಲ್ಪ ಸಮಯ ಬೇಕಾಗಬಹುದು. ಅವರು ಯಾವ್ದಾದ್ರು ಒಂದು ಕ್ಲೂ ಬಿಟ್ಟಿರ್ತಾರೆ ಸರ್. ನೋಡ್ರಿ ಕಮಿಷನರ್, ನನಗೆ ನಿಮ್ಮ ಸಮಜಾಯಿಷಿ ಬೇಕಾಗಿಲ್ಲ. ಐ ವಾಂಟ್ ಇಮ್ಮಿಡಿಯೇಟ್ ರಿಸಲ್ಟ್. ಅನುಕಂಪ ಪಡೆಯೋದಕ್ಕೆ ನಾವೇ ಈ ರೀತಿ ಸಂಚು ಮಾಡಿದ್ದೀವಿ ಅನ್ನೋ ಆರೋಪ ಹೊರೋದಕ್ಕೆ ನಾನು ತಯಾರಿಲ್ಲ. ಅಪರಾಧಿ ಯಾರು ಅಂತ ಕೂಡಲೇ ಗೊತ್ತಾಗಬೇಕು. ಆಯ್ತು.